ನಮಸ್ಕಾರ ವೀಕ್ಷಕರೇ, ಬಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 30-40ರಲ್ಲಿ ಕಟ್ಟಿರುವಂತಹ BBMP ಏಕತ ಆಗಿರುವಂತಹ ರೆಂಟಲ್ ಪ್ಲಸ್ ಇಂಡಿಪೆಂಡೆಂಟ್ ಹೌಸ್. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ರೆಂಟಲ್ ಇನ್ಕಮ್ ಎಷ್ಟು ಅಂದ್ರೆ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಹೌಸ್ ಇದೆ, ಫಸ್ಟ್ ಫ್ಲೋರ್ ಅಲ್ಲಿ 2 BHK, ಸೆಕೆಂಡ್ ಫ್ಲೋರ್ ಅಲ್ಲಿ 2 BHK, ಮೇಲ್ಗಡೆ ನಮಗೆ ಡೂಪ್ಲೆಕ್ಸ್ ಹೌಸ್. ಓನರ್ ಇದ್ಕೊಂಡು 3 ಮನೆ ಬಾಡಿಗೆ ಬರುವಂತಹ ಮನೆ ಈ ಮನೆ ಆಗಿದೆ. ಇದು ನಮಗೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಗೊಟ್ಟಿಗೆರೆಗೆ ಜಸ್ಟ್ ಒಂದು 700 ಮೀಟರ್ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಲೊಕೇಶನ್ ಬಂದು ನಮಗೆ ಪವಮಾನ ನಗರದಲ್ಲಿ ಬರುವಂತಹ BBMP ಏಕತ ಆಗಿರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿ ಎಲಿವೇಶನ್ ನೋಡಬಹುದು, ಫುಲ್ ಸ್ಟ್ರಕ್ಚರ್ ಎಲ್ಲ ಕೊಟ್ಟಿದ್ದಾರೆ. ನಮಗೆ ಕಲರ್ ಡಿಸೈನ್ ಇರುವಂತಹ ಎಲಿವೇಶನ್ ಕೂಡ ನಾವು ನೋಡಬಹುದು. ಇನ್ನ ಗೇಟ್ ನೋಡಬಹುದು, ಫುಲ್ ಕವರ್ಡ್ ಆಗಿದೆ. ನಮಗೆ ಫ್ರಂಟ್ ಏನ್ ಗೇಟ್ ಬರುತ್ತೆ ನಮಗೆ ಟಾಪ್ ಟು ಬಾಟಮ್ ವರ್ಗು ನಮಗೆ MS ಗ್ರಿಲ್ ವರ್ಕ್ ಅಲ್ಲಿ ಫುಲ್ ಕಂಪ್ಲೀಟ್ ಮಾಡಿರುವಂತಹ ಗೇಟ್ ಕೂಡ ನಾವು ನೋಡಬಹುದು. ಆಮೇಲೆ ಗ್ಯಾಪ್ ವೆಂಟಿಲೇಷನ್ ಗೆ ಗ್ಯಾಪ್ ಇರೋದಕ್ಕೂ ಕೂಡ ನಮಗೆ ಗೇಟ್ಗೂ ಕೂಡ ನಮಗೆ ಹೋಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಎಲ್ಲ ನಮಗೆ ಕೊಟ್ಟಿರುವಂತದ್ದು. ಹಾಗೆ ಮನೆ ಮುಂದೆಗಡೆ ನೋಡಬಹುದು 30 ಅಡಿ ಟಾರ್ ರೋಡ್, ಕಾವೇರಿ ವಾಟರ್ ಬರ್ತಾ ಇದೆ. ಡ್ರೈನೇಜ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನು ಸರೌಂಡಿಂಗ್ ನೋಡಬಹುದು, ಎಲ್ಲೂ ನಮಗೆ ಖಾಲಿ ಜಾಗನೇ ಇಲ್ಲ. ಎಲ್ಲಾ ಕಡೆಗೂ ಮನೆಗಳನ್ನ ಫಿನಿಶ್ ಆಗಿದೆ. 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಎಷ್ಟು ಕಾಮ್ ಆಗಿದೆ ನೋಡಿ, 24 ಅವರ್ ನಮಗೆ ಹೀಗೆ ಕಾಮ್ ಆಗಿರುತ್ತೆ. ಒಳ್ಳೆ ರೆಸಿಡೆನ್ಸಿ ಏರಿಯಾದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು ಚೆನ್ನಾಗಿದೆ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಕೊಟ್ಟಿದ್ದಾರೆ. ಆರಾಮಾಗಿ 3 ಕಾರ್ಗಳನ್ನ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಫ್ಲೋರಿಂಗ್ ನಮಗೆ ಆಂಟಿಸ್ಕೇಡ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ನಮಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಅಲ್ಲೊಂದು CC ಕ್ಯಾಮ್ರಾ ಕಾಣಿಸ್ತಿದೆಯಲ್ಲ, ಅದು ಈಗ ಪ್ರೆಸೆಂಟ್ ಅದು ನಮಗೆ ರನ್ನಿಂಗ್ ಇರುವಂತದ್ದು. ಇನ್ನ ರೈಟ್ ಸೈಡ್ ಅಲ್ಲಿ ನೋಡಬಹುದು, ಆ ಪಕ್ಕದ ಬಿಲ್ಡಿಂಗ್ಗೆ ಈ ಬಿಲ್ಡಿಂಗ್ಗೆ ನಮಗೆ ಒಂದು ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು ಮಾಮೂಲಿ ಫ್ರಂಟ್ ಅಲ್ಲಿ ನಮಗೆ ಫುಲ್ ಕವರ್ಡ್ ಆಗಿರುವಂತಹ ಗೇಟ್ ಕೂಡ ನಾವು ನೋಡಬಹುದು. ಪಾರ್ಕಿಂಗ್ ನೋಡಬಹುದಲ್ಲ, ಈ ಪೋರ್ಷನ್ ಅಲ್ಲಿ ನಮಗೆ 1 BHK ಕೊಟ್ಟಿದ್ದಾರೆ, ಅದು ಆಪೋಸಿಟ್ ಪಾರ್ಕಿಂಗ್. ಮೂರು ಮನೆ 2 BHK ಡೂಪ್ಲೆಕ್ಸ್. 3 ಮನೆಗೂ ನಮಗೆ ಒಂದು 3 ಕಾರ್ಗಳಿದೆ. ಆರಾಮಾಗಿ 3 ಕಾರ್ಗಳನ್ನ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಇರುವಂತದ್ದು ಈ ಕಾರ್ ಪಾರ್ಕಿಂಗ್ ಅಲ್ಲಿ. ಹಾಗೆ ಈ ಪೋರ್ಷನ್ ಅಲ್ಲಿ ನೋಡಿ, EV ಪಾಯಿಂಟ್ ಗಳೆಲ್ಲ ನಮಗೆ ಆಲ್ರೆಡಿ ಅಸೆಂಬಲ್ ಆಗಿದೆ. ಆಲ್ರೆಡಿ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಎಲೆಕ್ಟ್ರಿಕ್ ವರ್ಕ್ ಈ ಪೋರ್ಷನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಹಾಗೆ ಕಾವೇರಿ ವಾಟರ್ಗೆ ಈ ಪೋರ್ಷನ್ ಅಲ್ಲಿ ನಮಗೆ ಪೈಪ್ ವರ್ಕ್ ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲೇ ಬರುತ್ತೆ. ಆಮೇಲೆ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಅಂಡ್ ಸಂಪು ಕೂಡ ಪ್ರೊವಿಷನ್ ಮಾಡಿರುವಂತದ್ದು. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಬರುವಂತಹ ಕಾರ್ ಪಾರ್ಕಿಂಗ್. ಇದು ಈ ಕಾರ್ ಪಾರ್ಕಿಂಗ್ ಪಕ್ಕದಲ್ಲಿ ನಮಗೆ 1 BHK ಹೌಸ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಈ ಪೋರ್ಷನ್ ಅಲ್ಲಿ ಎಂಟ್ರಿ ಆದ್ರೆ ನಮಗೆ ಬ್ಲಾಕ್ ಕಲರ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಪಾರ್ಕಿಂಗ್ ಗೆ ನಮಗೆ ಆಂಟಿಸ್ಕೇಡ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಲಿಫ್ಟ್ಗೂ ಕೂಡ ನಮಗೆ ಆಪ್ಷನ್ ಇದೆ. ಲಿಫ್ಟ್ಗೂ ಕೂಡ ನಮಗೆ ಒಂದು ಪ್ರೊವಿಷನ್ ಮಾಡಿದ್ದಾರೆ. ಬಟ್ ಇನ್ನು ಅದು ವರ್ಕ್ ಕಂಪ್ಲೀಟ್ ಆಗಿಲ್ಲ. ಆಫ್ಟರ್ ಅಗ್ರಿಮೆಂಟ್ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ ಒಂದು ಮಾಡಿರುವಂತದ್ದು. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಬರುವಂತಹ 1 BHK ಹೌಸ್. ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು, ಅಷ್ಟು ನಮಗೆ ಸ್ಪೇಷಿಯಸ್ ಆಗಿ ಈ 1 BHK ಹೌಸ್ ನ ಬಿಲ್ಡ್ ಮಾಡಿರುವಂತದ್ದು. ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಲಿವಿಂಗ್ ರೂಮು ವೈಟ್ ಅಂಡ್ ಗ್ರೇ ಇರುವಂತಹ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, PB ಯೂನಿಟ್, ಅದ್ರ ಪಕ್ಕದಲ್ಲಿ ನಮ್ಗೊಂದು ಪೂಜಾ ಮನೆ, ಕೆಳಗಡೆ ಒಂದು ಡ್ರಾಯರ್ ಬಾಕ್ಸ್, ಅದ್ರ ಕೆಳಗಡೆ ವಿತ್ ಸ್ಟೋರೇಜ್ ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದ್ರ ಪಕ್ಕದಲ್ಲಿ ಎಕ್ಸಾಕ್ಟ್ ಈ ಮನೆಗೆ ಏನು ನಮಗೆ ಆಗ್ನೇಯ ಬರುತ್ತಲ್ಲ, ಈ ಆಗ್ನೇಯದಲ್ಲಿ ನಮಗೆ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಸಿಂಕ್ ಆಪ್ಷನ್, ಆ ಪೋರ್ಷನ್ ಅಲ್ಲಿ ಸ್ಟವ್ ಇಟ್ಕೊಳ್ಳೋದಕ್ಕೆ, ಮೇಂಟೆನೆನ್ಸ್ ಗೆ ವೆಟ್ರೋಫೆಟಲ್ಸ್, ಆ ಪೋರ್ಷನ್ ಒಂದು ಎಕ್ಸಾಕ್ಟ್ ಫ್ಯಾನು, ಕೆಳಗಡೆ ಲಾಫ್ಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಹಾಗೆ ಇದೊಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಆಗಿರುವಂತದ್ದು. 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಡ್ ವೆಟ್ರೋಫೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಬಂದು ನಮಗೆ ಒಂದು ಬೆಡ್ರೂಮ್, ಆಲ್ರೆಡಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಬೆಡ್ರೂಮ್ ಇದೆ. ಇಲ್ಲಿ ನಮಗೆ ವೆಂಟಿಲೇಷನ್ ಸ್ವಲ್ಪ ಕಡಿಮೆ, ಅದೇ ಲೈಟ್ ಇಲ್ಲ. ಅಲ್ಲಿ ನಮಗೆ ಅದು 2-way ಗ್ಲಾಸ್ ಹಾಕಿದ್ದಾರೆ. ಯಾಕಂದ್ರೆ ಔಟರ್ ವೆಂಟಿಲೇಷನ್ ನ ಒಳಗಡೆ ಬಿಡೋದಿಲ್ಲ, ಅಂದ್ರೆ ಒಳಗಡೆ ಇರೋರು ಆಚೆ ಕಡೆ ಕಾಣಿಸೋದಿಲ್ಲ ಅಂತ ಗ್ಲಾಸ್ ಹಾಕಿರೋದ್ರಿಂದ ವೆಂಟಿಲೇಷನ್ ಇಲ್ಲ. ಟ್ರಾನ್ಸ್ಪರೆಂಟ್ ಹಾಕಿದ್ರೆ ತುಂಬಾ ಬ್ರೈಟ್ ಆಗಿ ಬರ್ತಾ ಇತ್ತು. ಯಾಕಂದ್ರೆ ಹಿಂದೆಗಡೆ ಸೆಟ್ ಬ್ಯಾಕ್ ಇವರು ಬಿಟ್ಟಿದ್ದಾರೆ, ಹಿಂದೆಗಡೆ ಮನೆಯವರು ಬಿಟ್ಟಿದ್ದಾರೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಆಗಿದೆ, ಚೆನ್ನಾಗಿದೆ. ಈ ಪೋರ್ಷನ್ ನೋಡಬಹುದು, ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವುಡ್ ಮೈನ್ ಡೋರ್ ಆಗಲಿ ಅಂಡ್ ಈ ಪೋರ್ಷನ್ ವಿಂಡೋ. ಹಾಗೆ ಎಂಟ್ರೆನ್ಸ್ ಅಲ್ಲಿ ಬರುವಂತಹ ವಿಂಡೋ ಕೂಡ ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋನ ಯೂಸ್ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಬರುವಂತಹ 1 BHK ಹೌಸ್. ಇದು
ಇನ್ನು ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ 45mm ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ, ಡಬಲ್ ಗ್ರಾನೈಟು, ಸೆಂಟರ್ ಒಂದು ಕ್ವಾರ್ಟ್ಸ್ನ ಯೂಸ್ ಮಾಡಿರುವಂಥದ್ದು. ಆಮೇಲೆ ರೈಲಿಂಗ್ಸ್ ಬಂದು ನಮಗೆ MS ಮಾಡಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ, ಈ ಸ್ಟೇರ್ ಕೇಸ್ಗೆ ವೆಂಟಿಲೇಷನ್ ಆಗಿ ಎಂಟ್ರಿ ಆಗ್ತಾ ಇದ್ದಂಗೆ ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಏನಾದರೂ ಐಟಮ್ಗಳನ್ನ ನಾವು ಮೂವ್ ಮಾಡಬೇಕಾದ್ರೆ ಆರಾಮಾಗಿ ನಾವು ಮೂವ್ ಮಾಡ್ಬೋದು, ಅಷ್ಟು ಜಾಗ ಈ ಕಾರಿಡಾರ್ ಇರುವಂಥದ್ದು. ಈ ಪೋರ್ಷನ್ ಇಲ್ಲಿ ನಮಗೆ ಲಿಫ್ಟ್ ಏರಿಯಾ ಬರುತ್ತೆ. ಇಲ್ಲಿ ಆಲ್ರೆಡಿ ನಮಗೆ ಸೇಫ್ಟಿ ವೈಸಲ್ಲಿ ಗ್ರಿಲ್ ಕೂಡ ನಮಗೆ ಕೊಟ್ಬಿಟ್ಟಿದ್ದಾರೆ, ಗ್ರಿಲ್ ಆ್ಯಂಡ್ ಗ್ರಿಲ್ ಗೇಟ್ ಕೂಡ ಕೊಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ನಾವೇನಾದರೂ ಲಾಕ್ ಮಾಡ್ಕೊಂಡ್ರೆ ಹೋಗಿತ್ತು. ಇನ್ ಕೇಸ್ ಬೆಲ್ ಕೂಡ ನಮ್ಗೆ ಇಲ್ಲೇ ಕೊಟ್ಟಿರೋದ್ರಿಂದ ಗೇಟ್ ಲಾಕ್ ಆಗಿದ್ರೆ ಆರಾಮಾಗಿ ಈ ಪೋರ್ಷನ್ ನಾವು ಬೆಲ್ ಕೂಡ ಯೂಸ್ ಮಾಡ್ಬೋದು ಈ ಮನೆಗೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ 2 BHK ಹೌಸ್. ಇದು ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್. ಕಾರಿಡಾರು ನಮಗೆ ಈ ತರ ಇದೆ. ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟು, ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಇನ್ನು ಎಲಿವೇಶನ್ ವೈಸ್ ಅಲ್ಲಿ ನೋಡೋದಾದ್ರೆ 2x4 ವೆಟ್ರೋಫರ್ಟೈಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ರೆ, ವುಡ್ ಎಲ್ಲ ಬಂದು ನಮಗೆ ಟೀಕ್ ವುಡ್ ಆಗಿದೆ. ಇದು ಬಂದು ನಮಗೆ ಈಸ್ಟ್ ಫೇಸಿಂಗು ಮೈನ್ ಡೋರ್ ಆಗುತ್ತೆ. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ದೇವ್ರ ಮೂಲೆಯಲ್ಲಿ ನಮಗೆ ಈ ಮೈನ್ ಡೋರ್ ಕೊಟ್ಟಿರುವಂಥದ್ದು. ಮನೆ ಒಳಗಡೆ ಎಂಟ್ರಿ ಆದ್ರೆ ಒಂದು ಮಿನಿ ಪ್ಲೇ ಗ್ರೌಂಡ್ ತರ ಕಾಣಿಸುತ್ತೆ ನಮಗೆ. ಹಾಲು ನೋಡಿದ್ರಾ ಎಷ್ಟು ತುಂಬಾ ಸ್ಪೇಷಿಯಸ್ ಆಗಿದೆ. ಆಟ ಆಡೋ ಮಕ್ಕಳೇನಾದ್ರು ಇದ್ರೆ ಅವ್ರಿಗೆ ಮಾಡಿಸ್ತಿದ್ದ ಜಾಗ ಅಂತಾನೆ ಹೇಳ್ಬೋದು. ಈ ಹಾಲು ಅಷ್ಟು ಚೆನ್ನಾಗಿ ನಮಗೆ ಬಿಲ್ಡ್ ಮಾಡಿದರೆ, ವಿಶಾಲವಾಗಿ ಕೊಟ್ಟಿರುವಂಥದ್ದು. ಆರಾಮಾಗಿ ಒಂದು ಎಲ್ ಶೇಪಲ್ಲಿ ಸೋಫಾ ಸೆಟ್ಟು, ಸೆಂಟ್ರಲ್ಲಿ ಟೀ ಟೇಬಲ್ಲು, ಏನಾದರೂ ಐಟಮ್ಸ್ಗಳು ಇಟ್ಕೊಂಡ್ರು ಕೂಡ ಓಡಾಡ್ಬೋದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂಥದ್ದು. ಹಾಗೆ ಈ ಪೋರ್ಷನ್ ಅಲ್ಲಿ ನೋಡಿ ಎಕ್ಸಾಕ್ಟ್ 90 ಡಿಗ್ರಿಲಿ ಕೂಡ ನಾವು ಟಿವಿ ನೋಡ್ಬೋದು. ಇಲ್ಲಿ ಸೋಫಾ ಹಾಕೊಂಡು ನಾವು ಕೂತ್ಕೊಂಡ್ರೆ ನಾವು 90 ಡಿಗ್ರಿಲಿ ಟಿವಿ ನೋಡ್ಬೋದು. ಆ ಥರ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಸ್ಟೋರೇಜ್ಗಳು ಕೊಟ್ಟಿರುವಂಥದ್ದು. ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಟಿವಿ ಯೂನಿಟ್. ಲೆಫ್ಟ್ ಸೈಡ್ ಅಲ್ಲಿ ಡೋರ್ ಪಕ್ಕ ಒಂದು ವಿಂಡೋ, ರೈಟ್ ಸೈಡ್ ಅಲ್ಲಿ 2 ವಿಂಡೋ ಇರುವಂಥದ್ದು. ವೆಂಟಿಲೇಷನ್ಗೆ UPS ಪಾಯಿಂಟ್ ಕೂಡ ವಿಂಡೋ ಕೆಳಗಡೆಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಹಾಲು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಕ್ರಾಸ್ ವೆಂಟಿಲೇಷನ್ ಕೊಟ್ಟಿರುವಂಥದ್ದು. ಒಂದು ರೋಡ್ ಸೈಡ್ಗೆ, ಇನ್ನೊಂದು ಕಾರಿಡಾರ್ ಸೈಡ್ಗೆ ಬರುವಂತಹ ವೆಂಟಿಲೇಷನ್ ಯೂಸ್ ಮಾಡಿದ್ದಾರೆ. POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಹಾಲು ನೋಡಿದ್ರಲ್ಲ, ಸಖತ್ತಾಗಿ ಬಂದಿದೆ. ಸಖತ್ತಾಗಿ ಬಂದಿದೆ ಅಂದ್ರೆ ಸ್ಪೇಷಿಯಸ್ ಆಗಿ ಬಂದಿದೆ, ಚೆನ್ನಾಗಿದೆ. ಇನ್ನು ಇದ್ರ ಪಕ್ಕದಲ್ಲಿ ಇದೊಂದು ಸ್ಪೇಸ್ ಇದೆ. ಇಲ್ಲೇನಾದಕ್ಕೂ ಒಂದು ಸ್ಮಾಲ್ ಡೈನಿಂಗ್ ಏರಿಯಾ ತರ ನಾವು ಯೂಸ್ ಮಾಡ್ಕೊಬೋದು. ಈ ಪೋರ್ಷನ್ ಅಲ್ಲಿ ಇಲ್ಲೂ ಕೂಡ ನಮಗೆ POP ವರ್ಕು ಅಂಡ್ ಇಂಟೀರಿಯರ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಪೂಜಾ ಮನೆ ಒಬ್ರು ಕೂತ್ಕೋಬಹುದು, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಬಿಲ್ಡ್ ಮಾಡಿದ್ದಾರೆ. ವುಡ್ ಎಲ್ಲ ಬಂದು ನಮಗೆ ಟೀಕ್ ವುಡ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫರ್ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ವಿತ್ ಸ್ಟೋರೇಜ್ ಕೊಟ್ಟಿರುವಂಥದ್ದು. ಒಬ್ರು ಕುತ್ಕೊಬಹುದು, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇನ್ನು ಮಾಮೂಲಿ ಆಗ್ನೇಯದಲ್ಲಿ ಕಿಚನ್ ಏರಿಯಾದಲ್ಲಿ ನಮಗೆ ಕಿಚನ್ ಸೆಟಪ್ ನ ಕೊಟ್ಟಿರುವಂಥದ್ದು. ಅದ್ರ ಪಕ್ಕದಲ್ಲಿ ಯುಟಿಲಿಟಿ ನೋಡೋಣ ಬನ್ನಿ. ಈ 1 BHK ಹೌಸ್ಗೆ ಇದು ಯುಟಿಲಿಟಿ ಬರುತ್ತೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಇಲ್ಲ ಒಂದು ಸಿಂಕು, ಇಲ್ಲ ಡಿಶ್ ವಾಶ್, ವಾಷಿಂಗ್ ಮಿಷಿನ್ ಏನ್ ಬೇಕಾದ್ರೂ ಕೂಡ ನಾವು ಯೂಸ್ ಮಾಡಬಹುದು. ತುಂಬಾ ಜಾಗ ಇದೆ. ಈ ಡೋರ್ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮಗೆ ಜಾಗ ಇರುವಂತದ್ದು. ಇನ್ನು ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ಆಲ್ರೆಡಿ ವರ್ಕ್ ಆಗಿದೆ. ಅಂದ್ರೆ ಆ ಮನೆಯವ್ರು ಹಾಕೊಂಡಿರೋದು ಈ ಮನೆಗೂ ನಮಗೆ ಸೇರುತ್ತೆ. ಯಾರು ಕೂಡ ನಮಗೆ ಎಂಟ್ರಿ ಆಗೋದಕ್ಕೆ ಬರೋದಿಲ್ಲ, ಆ ತರ ಇದೆ. ಕಿಚನ್ ನೋಡೋದಲ್ಲ ವೀಕ್ಷಕರೇ, ಮೇಲ್ಗಡೆ ಲಾಫ್ಟ್ ಕೊಟ್ಟಿರುವಂತದ್ದು. ಸೆಂಟ್ರಲ್ಲಿ ನಮಗೆ ವೆಟ್ರೋಫರ್ಟೈಲ್ಸ್ ವಿತ್ ಮೇಂಟೆನೆನ್ಸ್ ಗೀಸಿ, ಚಿಮ್ಮಿಗೂ ಪಾಯಿಂಟ್ ಕೊಟ್ಟಿದ್ದಾರೆ, ಆಕ್ವಾಗಾರ್ಡ್ಗೂ ಪಾಯಿಂಟ್ ಕೊಟ್ಟಿರುವಂತದ್ದು. ಮೇಲ್ಗಡೆ ಫುಲ್ ನಮಗೆ ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದು ಬಂದು ನಮಗೆ ಗ್ರಾನೈಟ್ ಸ್ಲಾಬ್, ಸಿಂಕು ಈ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಇಲ್ಲೂ ಕೂಡ ನಮಗೆ ಒಂದು ಓವೆನ್ ಇಟ್ಕೊಳ್ಳೋದಕ್ಕೆ, ಮಿಕ್ಸಿ ಇಟ್ಕೊಳ್ಳೋದಕ್ಕೂ ಕೂಡ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ನಮ್ಮ ಮಾಮೂಲಿ ಮೇಲ್ಗಡೆ ಲಾಫ್ಟ್ ಹಾಗೆ ಕಂಟಿನ್ಯೂ ಆಗಿದೆ, ಕೆಳಗಡೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಈ ಸ್ಪೇಸ್ ಏನಿದೆ, ಡಬಲ್ ಡೋರ್ ಇರುವಂತಹ ಫ್ರಿಡ್ಜ್ ಕೂಡ ನಾವು ಇಟ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತಹ ಜಾಗ. ಇನ್ನು ಇದ್ರ ಪಕ್ಕದಲ್ಲಿ ಒಂದು ಹ್ಯಾಂಡ್ ವಾಶ್ ಅಂತ ಬರುತ್ತೆ. ಅಂದ್ರೆ ಡೈನಿಂಗ್ ಸೆಟಪ್ ನ ನಾವು ಇಲ್ಲೇನಾದ್ರೂ ಇಟ್ಕೊಂಡ್ರೆ ಇಲ್ಲೊಂದು ಹ್ಯಾಂಡ್ ವಾಶ್ ಬರುವಂತದ್ದು. ಈ ತರ ಇದೆ ಚೆನ್ನಾಗಿ. ಹಾಲು, ಕಿಚನ್, ಯುಟಿಲಿಟಿ ಅಂಡ್ ಪೂಜಾ ಮನೆ, ಒಂದು ಸ್ಮಾಲ್ ಡೈನಿಂಗ್ ಏರಿಯಾ, ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಹಾಗೆ ಇದ್ರ ಪಕ್ಕದಲ್ಲಿ ಬರೋದೆ ನಮಗೆ ಸೌತ್ ವೆಸ್ಟ್ ಕಾರ್ನರ್, ಏನು ಕುಬೇರನ್ ಮೂಲೆ ಬರುತ್ತಲ್ಲ, ಆ ಕುಬೇರನ್ ಮೂಲೆಯಲ್ಲಿ ಮಾಡಿರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ಜಾಗ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ಎಷ್ಟು ಸೈಜ್ ಅಲ್ಲಿ ಇರುವಂತಹ ಒಂದು ಕಾಟ್ ಕೂಡ ನಾವು ಹಾಕೋಬಹುದು ಅಂತ. ದೊಡ್ಡದಾಗಿರುವಂತಹ ಕಾಟ್ ಅಂದ್ರೆ ಕಿಂಗ್ ಸೈಜ್ ದಾಟಿ ಬರುವಂತಹ ಕಾಟ್ ಕೂಡ ನಾವು ಈ ಬೆಡ್ರೂಮ್ ಅಲ್ಲಿ ನಾವು ಹಾಕೋಬಹುದು, ಅಷ್ಟು ಜಾಗ ಇದೆ. ಇನ್ನು ಸ್ಟೋರೇಜ್ ನೋಡಿದ್ರೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್,
ಮೇಲ್ಗಡೆ ಲಾಫ್ಟ್ ವರ್ಕು, ಆ ವಿಂಡೋ ಒಂದು ಕೊಟ್ಟಿದ್ದಾರೆ. ಆ ವಿಂಡೋ ಕೆಳಗಡೆ ಒಂದು ಸಿಸ್ಟಮ್ ಇಟ್ಕೊಳ್ಳೋಕೆ ಒಂದು ಟೇಬಲ್, ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ ಕ್ರಾಸ್ ವೆಂಟಿಲೇಷನ್ಗೆ ಯೂಸ್ ಮಾಡಿರುವಂಥದ್ದು. ಇನ್ನು ಮಾಮೂಲಿ ಸೀಲಿಂಗ್ ಅಲ್ಲಿ POP ವರ್ಕು ವಿತ್ LED ಲೈಟ್ ವರ್ಕು ಕಂಪ್ಲೀಟ್ ಆಗಿದೆ. ಇದಕ್ಕೆ ಬರುವಂತಹ ಅಟ್ಯಾಚ್ ಬಾತ್ರೂಮು, ಟಾಪ್ ಟು ಬಾಟಮ್ ವರ್ಗೂ ವೆಟ್ರೋಫೈಟರ್ಸ್ ಯೂಸ್ ಮಾಡಿರೋದ್ರಿಂದ ಪೈಂಟ್ ಯೂಸಿ ಅಂಡ್ ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಆಮೇಲೆ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ಡ್ರೈ ವಾಟರ್ ಕೂಡ ಯೂಸ್ ಮಾಡಿದ್ದಾರೆ. ಇಲ್ಲೂ ಒಂದು ಹ್ಯಾಂಡ್ ವಾಶ್ ಕೊಟ್ಟಿರುವಂಥದ್ದು. ವುಡ್ ಕೂಡ ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಈ ಫ್ರೇಮ್ಸ್ ಅಲ್ಲಿ ಏನ್ ಬರುತ್ತಲ್ಲ ಇದೆಲ್ಲ ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಇನ್ನು ಡ್ರೆಸ್ಸಿಂಗ್ ಏರಿಯಾ ಈ ಪೋರ್ಷನ್ ಅಲ್ಲಿ ಇದೆ ವಿತ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬರುವಂತಹ ಅಕಾಮಡೇಷನ್. ಇದು ಕೂಡ ಅಷ್ಟೇ ತುಂಬಾ ಬಿಲ್ಡ್ ಮಾಡಿದ್ದಾರೆ. 30-40 2 BHK ತುಂಬಾ ಲಕ್ಸುರಿ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಇದು ಒಂದು ಕಾಮನ್ ಬಾತ್ರೂಮ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೇಮ್ ಟಾಪ್ ಟು ಬಾಟಮ್ ವರ್ಗೂ ವಿಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಇದು ಕೂಡ ನಮಗೆ ವಾಲ್ ಮೌಂಟೆಡ್ ಕಮೋಡ್ ಕೊಟ್ಟಿದ್ದಾರೆ. ಇದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ರೋಡ್ ಸೈಡ್ ಅಲ್ಲಿ ಬರುವಂತಹ ಒಂದು ವೆಂಟಿಲೇಷನ್, ಒಂದು ವಿಂಡೋ, POP ವರ್ಕು ಅಂದ್ರೆ ಸೆಮಿ POP ವರ್ಕು ವಿತ್ LED ಲೈಟು. ಇಲ್ಲೂ ಕೂಡ ಅಷ್ಟೇ ದೊಡ್ಡದಾಗಿರುವಂತಹ ಕಾಟ್ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಇನ್ನು ಸ್ಟೋರೇಜ್ ನೋಡಿದ್ರೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಒಳಗಡೆ ಎಲ್ಲ ನಮಗೆ ಸ್ಟೋರೇಜ್ ವಿತ್ ಡ್ರಾಯರ್ ಬಾಕ್ಸ್ ಗಳೆಲ್ಲ ನಮಗೆ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ 2 ಪರ್ಗೋಲ ಕೊಟ್ಟಿರೋದ್ರಿಂದ ಏನಾದ್ರು ಸಣ್ಣ ಪುಟ್ಟ ಐಟಮ್ಸ್ ಕೂಡ ನಾವು ಇಲ್ಲಿ ಮೌಂಟ್ ಮಾಡ್ಕೊಬಹುದು. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ 2 BHK ಹೌಸ್. ಈ ಮನೆ ಹೇಗಿದೆ, ಸೆಕೆಂಡ್ ಫ್ಲೋರ್ ಅಲ್ಲೂ ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ನಮಗೆ ಬರುತ್ತೆ. ಬಟ್ ಅದು ಓಪನ್ ಇದೆ. ಅದು ಕೂಡ ಜಸ್ಟ್ ಒಂದು ನೋಡ್ಕೊಂಡು ಬಂದ್ಬಿಡೋಣ ಅಷ್ಟೇ. ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ 2 BHK ಹೌಸು. ಚೆನ್ನಾಗಿದೆ. ಆರಾಮಾಗಿ ಒಂದು 30,000 ಅಂದ್ರೆ ಈ ಲೊಕೇಶನ್ ಅಲ್ಲಿ ಒಂದು 30,000 ವಿತ್ ಮೇಂಟೆನೆನ್ಸ್ ತಗೋಬಹುದು. ಅಷ್ಟು ಬಾಡಿಗೆ ಹೋಗ್ತಾ ಇದೆ. ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದೆ, ಬನ್ನರ್ಘಟ್ಟ ರೋಡ್ ಹತ್ರ ಇದೆ, ಡೆಕೋತ್ಲಾನ್, ಸ್ಕೂಲ್ಗಳು, ಕಾಲೇಜ್ಗಳು, BMTC ಬಸ್ ಸ್ಟಾಪ್, ಫ್ಯೂಚರ್ ಮೆಟ್ರೋ ಎಲ್ಲದಕ್ಕೂ ನಮಗೆ ಹತ್ರ ಇರುವಂತಹ ಲೊಕೇಶನ್. ಈ ಲೊಕೇಶನ್ ಅಲ್ಲಿ ಈ ಮನೆ ಇದೆ. ಚೆನ್ನಾಗಿ. ಇದು 2 BHK ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ ಸ್ಟೇರ್ ಕೇಸ್ ನಮಗೆ ಕಂಟಿನ್ಯೂ ಆಗಿದೆ. 2 ಗ್ರಾನೈಟ್ ಅಂದ್ರೆ 45 mm 2020 ಪ್ಲಸ್ ಸೆಂಟರ್ ಒಂದು 5 mm 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸೇಮ್ ಫಸ್ಟ್ ಫ್ಲೋರ್ ಅಲ್ಲಿ ಹೇಗೆ ಬಂತಲ್ಲ ಸೇಮ್ ಆಸ್ ಇಟ್ ಇಸ್. ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಗೇಟ್ ಆಲ್ರೆಡಿ ಇದೆ. ಗ್ರಿಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈಸ್ಟ್ ಡೋರು ವಿತ್ ಟೀಕ್ ವುಡ್, ಹಾಲು, ಸೇಮ್ TV ಯೂನಿಟ್. ಈ ಪೋರ್ಷನ್ ಅಲ್ಲಿ ನಮಗೆ ಕಿಚನ್ ಪ್ಲಸ್ ಯುಟಿಲಿಟಿ, ಒಂದು ಪೂಜಾ, ಡೈನಿಂಗ್ ಏರಿಯಾ. ಇದು ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್, ಕಾಮನ್ ಬಾತ್ರೂಮ್. ಇಲ್ಲೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ವಿತ್ ವಾರ್ಡ್ರೋಬ್. ಸೇಮ್ ಆಸ್ ಇಟ್ ಇಸ್ ಬರುತ್ತೆ. ನಮಗೆ ಸೇಮ್ ಡಿಸೈನ್ ನ ಯೂಸ್ ಮಾಡಿದ್ದಾರೆ. ಸೇಮ್ ಮೆಟೀರಿಯಲ್ ನ ನಮಗೆ ಯೂಸ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ ಅಲ್ಲಿ ಹೇಗೆ ಬರುತ್ತೋ ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ ಹಾಗೆ ಬರುತ್ತೆ. ಇದು ಕೂಡ ಅಷ್ಟೇ ನೋಡೋದಲ್ಲ ವೀಕ್ಷಕರೇ. ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಬರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ 2 BHK ಬರುತ್ತೆ. ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ 2 BHK ಹೌಸ್. ಟೋಟಲ್ ನಮಗೆ 3 ಮನೆ ಬಾಡಿಗೆ ಬರುವಂತಹ ಮನೆ. ಇದ್ರ ಮೇಲ್ಗಡೆ ಟ್ರಿಪ್ಲೆಕ್ಸ್ ಹೌಸ್ ಒಂದಿದೆ ಓನರ್ ಇರೋದಕ್ಕೆ. ಆಮೇಲೆ ಇನ್ನೊಂದು ಹೇಳೋದೊಂದು ಬಿಟ್ಟೆ, ಇದು ಲಿಫ್ಟ್ ಇದೆ ಅಂದ್ಬಿಟ್ಟು ನಮಗೆ ಸ್ಟೇರ್ ಕೇಸ್ ಯಾವುದೇ ರೀತಿ ನಮ್ದೆ ತುಂಬಾ ಚಿಕ್ಕದೇನೋ ಮಾಡಿಲ್ಲ. 3 feet ತಗೊಂಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಟೆನೆಂಟ್ಸ್ಗಳಿಗೆ ಇಲ್ಲಿಗೆ ಲಾಸ್ಟ್ ಎಂಟ್ರಿ ಇಲ್ಲ. ಟೆರೆಸ್ಗೆ ಏನಾದ್ರು ಹೋಗ್ತೀವಿ ಅಂದ್ರೆ ಲಿಫ್ಟ್ ಅಲ್ಲಿ ಬೇಕಾದ್ರೆ ಹೋಗ್ಬೋದು. ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ಟೆನೆಂಟ್ಸ್ಗಳಿಗೆ. ಸೇಮ್ ಬರುತ್ತೆ ಕಾರಿಡಾರು ವಿತ್ ಗ್ರಿಲ್ ವರ್ಕು, ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕು ವಿತ್ ಗೇಟ್ ಎಲ್ಲ ನಮಗೆ ಸೇಮ್ ಆಸ್ ಇಟ್ ಇಸ್ ಬರುತ್ತೆ. ಓನರ್ ಇರುವಂತಹ ಮನೆ ಮುಂದೆನೆ ನಿಂತಿದ್ದೀನಿ. ಇದು ಈಸ್ಟ್ ಡೋರ್ ಬರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ ಮತ್ತೆ ಟಾಪ್ ಅಲ್ಲಿ ಕೂಡ ನಮಗೆ ಫಿಕ್ಸ್ಡ್ ಗ್ಲಾಸ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಮನೆ ಒಳಗಡೆ ಎಂಟ್ರಿ ಆದ್ರೆ ಎಂಟ್ರೆನ್ಸ್ ಅಲ್ಲೇ ನಮಗೆ ಒಂದು TV ಯೂನಿಟ್ ಕೊಟ್ಟಿರುವಂಥದ್ದು. ಈ ತರ ನಮಗೆ ದೊಡ್ಡದಾಗಿ TV ಯೂನಿಟ್ ಒಂದು ಕೊಟ್ರೆ 2 ತರ ಯೂಸ್ ಮಾಡ್ಕೊಬಹುದು. ನಮಗೆ ಈ ಸೋಫಾನ ಒಂದು ಇಲ್ಲಿ ಕಿಟಕಿ ಕೊಟ್ಟಿದಾರಲ್ಲ, ಈ ಪೋರ್ಷನ್ ಅಲ್ಲಿ ನಾವು ಒಂದು L ಶೇಪ್ ಅಲ್ಲಿ ಸೋಫಾ ಹಾಕೋಬಹುದು. ಇಲ್ಲ ಅಂದ್ರೆ ನಮಗೆ ಡೆಪ್ತ್ ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಕೂಡ ನಾವು L ಶೇಪ್ ಅಲ್ಲಿ ನಾವು ಸೋಫಾ ಹಾಕೋಬಹುದು. ಅಂದ್ರೆ ಯಾಕಂದ್ರೆ ಡೆಪ್ತ್ ಇದೆ ನಮಗೆ, ಅದರಿಂದ ಕ್ಲೀನ್ ಆಗಿ ಯೂಸ್ ಮಾಡ್ಬೋದು. ಲಿವಿಂಗ್ ರೂಮ್ ನ ಕ್ಲೀನ್ ಆಗಿ ಸಖತ್ತಾಗಿ ಒಂದು ಡಿಸೈನ್ ಅಲ್ಲಿ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ಇದೆ ನೋಡಿ. ಈ ಆಂಗಲ್ ಇಂದ ನೋಡಿದ್ರೆ ಇಷ್ಟು ಫುಲ್ ನಮಗೆ ಹಾಲೇ ಸಿಗುತ್ತೆ ಲಿವಿಂಗ್ ರೂಮ್. ಯಾಕಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಮುಂದೆಗಡೆ ನಮಗೆ 6 ಅಡಿ ಜಾಗ ಬಿಟ್ಟಿದ್ದಾರೆ.
ಇನ್ನು 30-40 ಸೈಟು 40 ಫೀಟಲ್ಲಿ ನಮಗೆ ಹತ್ತತ್ರ ಒಂದು 8 ಅಡಿ ಹೋದರೆ ಮೆಕ್ಕಿದ್ ಬರೋದೆಲ್ಲ ನಮಗೆ ಹಾಲೇ ಬರುತ್ತೆ. ಅಷ್ಟು ಜಾಗ ಈ ಪೋರ್ಷನ್ನ ಅಂದರೆ ತ್ರಿಪ್ಲೆಕ್ಸ್ ಹೌಸ್ನ ಯೂಸ್ ಮಾಡ್ಕೊಂಡಿರುವಂಥದ್ದು. ತುಂಬ ವೈಲ್ಡಾಗಿ ತುಂಬ ವಿಶಾಲವಾಗಿ ನಮಗೆ ಹಾಲ್ ಬಿಲ್ಡ್ ಮಾಡಿದ್ದಾರೆ. ರೋಡ್ ಸೈಡ್ಗೆ 2 ವಿಂಡೋ ಕೊಟ್ಟಿರುವಂಥದ್ದು ವೆಂಟಿಲೇಷನ್ಗೆ, ಅದು ಕೂಡ ನಮಗೆ ಟೀಕ್ ವುಡ್ಡಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಇನ್ನು ಸೀಲಿಂಗಲ್ಲಿ POP ವರ್ಕು ವಿತ್ ಇಂಟೀರಿಯರ್ LED ಲೈಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಇಂಟೀರಿಯರ್ ವರ್ಕ್, ಸ್ಟೇರ್ ಕೇಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿರುವಂಥದ್ದು. ಆ TV ರೆಡ್ ಬ್ಯಾಕ್ ಗ್ರೌಂಡ್ ಫುಲ್ಲು ನಮಗೆ ಇಂಟೀರಿಯರೇ ಬರುತ್ತೆ. ಅದು ನಮಗೆ ವಾಲ್ ಪೇಪರ್ ಯೂಸ್ ಮಾಡಿಲ್ಲ, ಎಲ್ಲ ಇಂಟೀರಿಯರ್ ವರ್ಕೆ. ಆರಾಮಾಗಿ 90 ಡಿಗ್ರಿಲಿ TV ನೋಡ್ಬೋದು. ಆ ಥರ ಸ್ಪೇಸ್ ಇದೆ. ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೊಬೋದು. ಆ ಥರ TV ಯೂನಿಟ್ನ ಪ್ರಾವಿಷನ್ನ ಮಾಡಿದ್ದಾರೆ. ನಾನು ನೋಡಿ ರೈಟ್ ಸೈಡಲ್ಲಿ ಬಾಕ್ಸ್ಗಳು ಕೊಟ್ಟಿರೋದ್ರಿಂದ ವಿತ್ ಸ್ಟೋರೇಜು, ಕೆಳಗಡೆ ಫುಲ್ಲು ಡ್ರಾಯರ್ ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ. ಈ ಆ್ಯಂಗಲಿಂದ ನೋಡ್ರೆ ನಮ್ಗೆ ಈ ಥರ ಬರುತ್ತೆ. ಎಂಟ್ರೆನ್ಸಲ್ಲಿ ಮೈನ್ ಡೋರು. ಇನ್ನು ಈ ಪೋರ್ಷನಲ್ಲಿ 2 ಓಪನ್ಸ್ ಇದೆಯಲ್ಲ, ಅಲ್ಲೂ ಕೂಡ TV ಯೂನಿಟ್ಗೆ ಒಂದು ಪ್ರಾವಿಷನ್ ಮಾಡಿರೋ ಥರ ಇದೆ. ಬಟ್ ಅವರು ಇಲ್ಲಿ ಮಾಡಿದ್ದಾರೆ. ಇನ್ ಕೇಸ್ ಬೇಕು ಅಂದರೆ ನಾವು ಅಲ್ಲಿ ಕೂಡ ನಾವು ಮಾಡ್ಕೋಬೋದು. ಆ ಪೋರ್ಷನ್ ನಮಗೆ ನಾರ್ತ್ ಈಸ್ಟ್ ದೇವ್ರ ಮೂಲೆಗೆ ಸೇರೋದ್ರಿಂದ ಅಕ್ವೇರಿಯಂ ಅಂಥದ್ದು ಏನಾದರೂ ನಾವು ಇಟ್ಕೊಂಡ್ರೆ ಆ ಮನೆಗೆ ಅಂದನ ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಇನ್ನು ಮಾಮೂಲಿ ಈ ಪೋರ್ಷನಲ್ಲಿ ಸ್ಟೇರ್ ಕೇಸ್ ಹೋಗೋದಕ್ಕೆ ಫುಲ್ ಇಂಟೀರಿಯರ್ನ ಯೂಸ್ ಮಾಡಿದ್ದಾರೆ. ಆಮೇಲೆ ಪೂಜಾ ಮನೆ. ಈ ಪೂಜಾ ಮನೆಯಲ್ಲಿ ಓನರ್ ಇರೋ ಮನೆದಕ್ಕೆ 2 ಅಂದರೆ ಇಬ್ಬರು ಕುತ್ಕೊಳ್ಳೋ ಅಷ್ಟು ಜಾಗನ ಬಿಲ್ಡ್ ಮಾಡಿರೋವಂಥದ್ದು. ಗ್ರಾನೈಟ್ ಸ್ಲ್ಯಾಬು ವಿತ್ ಸ್ಟೋರೇಜು. ಬ್ಯಾಕ್ಗ್ರೌಂಡಲ್ಲಿ ಕೂಡ ನಮಗೆ ಪೆಟ್ರೋಫೈಟ್ ಟೈಲ್ಸ್ ಜೊತೆಗೆ ಗ್ರಾನೈಟ್ ಮಿಕ್ಸ್ ಆಗಿದೆ. ಸೀಲಿಂಗಲ್ಲಿ ನಮಗೆ ಇಂಟೀರಿಯರ್ ವರ್ಕು ಕಂಪ್ಲೀಟ್ ಆಗಿದೆ. ಡೋರ್ ನೋಡ್ಬೋದು, ಟೀಕ್ವುಡ್ ಫ್ರೇಮು ವಿತ್ ಟಫನ್ ಗ್ಲಾಸ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಇಬ್ಬರು ಕುತ್ಕೋಬೋದು ವೀಕ್ಷಕರೇ. ಆರಾಮಾಗಿ ಇಬ್ರು ಕುತ್ಕೊಂಡು ಕ್ಲೀನಾಗಿ ನೆಮ್ಮದಿಯಾಗಿ ಪೂಜೆ ಮಾಡುವಂತಹ ಜಾಗನ ಬಿಲ್ಡ್ ಮಾಡಿದ್ದಾರೆ ಈ ಪೂಜಾ ಮನೆನ. ಇನ್ನು ಇದ್ರ ಪಕ್ಕ ಕಿಚನ್ ಏರಿಯಾ. ಕಿಚನ್ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಯಾಕಂದ್ರೆ ಬಾಡಿಗೆ ಮನೇಲಿ ಏನಿದೆ ಅದೇ ಥರ ವರ್ಕ್ನ ಇಲ್ಲೂ ಕೂಡ ನಮಗೆ ಮಾಡಿದ್ದಾರೆ. ಮಾಮೂಲಿ ಲಾಫ್ಟು ವಿತ್ ಸ್ಟೋರೇಜು, ಗ್ರಾಸರಿ ಇಟ್ಕೊಳ್ಳೋಕ್ಕೆ ವಿತ್ ಸ್ಟೋರೇಜು, ಕೆಳಗಡೆ ಡ್ರಾಯರ್ ಬಾಕ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಮಾಮೂಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ. ಆಮೇಲೆ ಇದೊಂದು ಎಕ್ಸ್ಟ್ರಾ ಬರುತ್ತೆ ನಮಗೆ ಲಾಫ್ಟು. ಬಟ್ ಒಳಗಡೆ ಫ್ರೇಮ್ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಫ್ರೇಮ್ ಹಾಕೊಡ್ತಾರೆ. ಇಲ್ಲಿ ನಮಗೆ ಒಂದು ಓಪನ್ ಮಾಡಿದ್ದಾರೆ ಇಂಟೀರಿಯರಲ್ಲಿ. ಈ ಜಾಗ ಓಪನ್ ಮಾಡಿದಾರಲ್ಲ, ಇಲ್ಲಿ ನಮಗೊಂದು ಪ್ರೊಫೈಲ್ ಲೈಟ್ ಬರುತ್ತೆ. ವಾರ್ಮ್ ಲೈಟ್ ಇರುವಂಥ ಒಂದು ಪ್ರೊಫೈಲ್ ಲೈಟ್ ಒಂದು ಬರುತ್ತೆ. ಇಲ್ಲಿ ಓವೆನ್ ಆ್ಯಂಡ್ ಮಿಕ್ಸಿ ಇಟ್ಕೊಳ್ಳೋಕ್ಕೆ ವಿತ್ ಸ್ಟೋರೇಜು 2 ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಇಟ್ಕೊಳ್ಳೋಕ್ಕೆ ವಿತ್ ಇಂಟೀರಿಯರ್ ವರ್ಕು, ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಇಟ್ಕೊಳ್ಳೋಕ್ಕೆ ಇಂಟೀರಿಯರ್ ವರ್ಕ್ ಕೊಟ್ಟಿರುವಂಥದ್ದು. ಮಾಮೂಲಿ ಬಾಲ್ಕ್ ಯುಟಿಲಿಟಿ ಇನ್ಲೈಟು ಔಟ್ಲೈಟು ವಿತ್ ಪವರ್ ಪಾಯಿಂಟ್ಗಳನ್ನ ನಮಗೆ ವ್ಯವಸ್ಥೆನ ಮಾಡಿಕೊಟ್ಟಿರುವಂಥದ್ದು. ಅಂದರೆ ಇಲ್ಲ ವಾಷಿಂಗ್ ಮಿಷಿನ್ ಬೇಕು ಅಂದರೆ ಇಲ್ಲೂ ಕೂಡ ನಾವು ಯೂಸ್ ಮಾಡ್ಕೊಬೋದು. ಅಷ್ಟು ಜಾಗ ಈ ಪೋರ್ಷನ್ ಇದೆ. ನಾವು ವಾಲ್ಗಳಿಗೆಲ್ಲ ವೆಟ್ರೋಪೆಡಲ್ಸ್ನ ಯೂಸ್ ಮಾಡಿರೋದ್ರಿಂದ ನಾವು ವಾಷಿಂಗ್ ಮಿಷಿನು ಡಿಶ್ ವಾಶ್ನ ಯೂಸ್ ಮಾಡ್ಬೋದು. ಅಷ್ಟು ಜಾಗ ಈ ಪೋರ್ಷನಲ್ಲಿ ಬಿಲ್ಡ್ ಮಾಡಿರುವಂಥದ್ದು. ಚೆನ್ನಾಗಿ ಬಂದಿದೆ ಮನೆ. ಹಾಲು ಎಲ್ಲ ಮನೆಯಲ್ಲೂ ನಮಗೆ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿರುವಂಥದ್ದು. ಸಕ್ಕತ್ತಾಗಿ ತೊಗೊಂಡಿದ್ದಾರೆ ಮನೆನ. ಈ ಪೋರ್ಷನಲ್ಲಿ 3 ಪರ್ಗೋಲಗಳನ್ನ ಕೊಟ್ಟಿದ್ದಾರೆ ವಿತ್ LED ಲೈಟ್ ಜೊತೆಗೆ. ಇದು ಪಕ್ಕದಲ್ಲಿ ಬರೋದು ನಮಗೆ ಒಂದು ಬೆಡ್ರೂಮು. ಇದು ಮಾಸ್ಟರ್ ಬೆಡ್ರೂಮ್ ಬರೋದಿಲ್ಲ, ಜಸ್ಟ್ ಒಂದು ಬೆಡ್ರೂಮ್ ಅಷ್ಟೇ. ಆರಾಮಾಗಿ ಪೇರೆಂಟ್ಸ್ ಏನಾದರೂ ಇದ್ದರೆ, ವಯಸ್ಸಾಗಿರೋರಂಥವ್ರು ಏನಾದರೂ ಇದ್ದರೆ ಈ ರೂಮ್ನ ಯೂಸ್ ಮಾಡ್ಬೋದು. ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ಅಷ್ಟು ಜಾಗನ ಬಿಲ್ಡ್ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಮೇಲ್ಗಡೆ ಲಾಫ್ಟು. ಈ ಪೋರ್ಷನಲ್ಲಿ ನಮಗೆ TV ಯೂನಿಟ್ ಒಂದು ಕೊಟ್ಟಿರುವಂಥದ್ದು. ಇಲ್ಲಿ TV ಯೂನಿಟು, ಇಲ್ಲಿ ನಮಗೆ ಡ್ರೆಸ್ಸಿಂಗ್ ಕೊಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್ನು, ಇಲ್ಲೂ ಮಿರರ್ ಇದೆ, ಇಲ್ಲೂ ಮಿರರ್ ಇದೆ, ಕ್ರಾಸ್ ವೆಂಟಿಲೇಷನ್ ಈ ಥರ ಇದೆ. ಇನ್ನು ಮೇಲ್ಗಡೆ ನಮಗೆ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಹ್ಯಾಂಡ್ ವಾಶು ಈ ಪೋರ್ಷನಲ್ಲಿ. ಇದ್ರ ಪಕ್ಕದಲ್ಲಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಇಲ್ಲಿ ಏನು ಅಂದರೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. 2x4 ವೆಟ್ರೋಫೈಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಇಲ್ಲೂ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಪಕ್ಕದಲ್ಲೇ 2 ಹ್ಯಾಂಡ್ ವಾಶ್ ಬರುತ್ತೆ. ಯಾಕಂದರೆ ಇಲ್ಲೊಂದು ಸ್ಮಾಲ್ ಡೈನಿಂಗ್ ಏರಿಯಾ ಥರ ನಾವೇನಾದರೂ ಯೂಸ್ ಮಾಡಿದ್ರೆ ಜಾಗದಲ್ಲಿ ಇದಕ್ಕೊಂದು ಬೇಕು ಅಂತ ಒಂದು ಹ್ಯಾಂಡ್ ವಾಶ್ ಕೊಟ್ಟಿರುವಂಥದ್ದು. ಇಷ್ಟು ಚೆನ್ನಾಗಿದೆ. ಬಟ್ ಹೇಳ್ಬೋದು ನಮಗೆ ಒಳಗಡೆಯಿಂದ ಲಿಫ್ಟ್ ಇಲ್ವಲ್ಲ, ಇದ್ರ ಮೇಲ್ಗಡೆ ಹೋಗಬೇಕು, ಟೆರೆಸ್ಗೆ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಈ ಔಟ್ ಸೈಡಲ್ಲಿ ಕೊಟ್ಟಿದ್ದಾರಲ್ಲ ಲಿಫ್ಟು, ಆ ಲಿಫ್ಟ್ ನಮಗೆ ಟೆರೆಸ್ವರೆಗೂ ಕೂಡ ಕಂಟಿನ್ಯೂ ಆಗಿದೆ. ಅದು ತೋರಿಸ್ತೀನಿ ಬನ್ನಿ. ಸೇಮ್ 45mm ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಬಟ್ ಏನಂದರೆ ಇಲ್ಲಿ SS ವರ್ಕ್ ಒಂದು ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟಲ್ಲಿ ನಮಗೆ SS ವರ್ಕ್ನ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಪೋರ್ಷನಲ್ಲಿ 2 ಬೆಡ್ರೂಮ್ ಬರುತ್ತೆ ನಮಗೆ. ಇದು ಒಂದು ಮಾಸ್ಟರ್ ಬೆಡ್ರೂಮು. ಸೇಮ್ ಕೆಳಗಡೆ ಬೆಡ್ರೂಮ್ ನೋಡಲ್ಲ ಅಷ್ಟು ಬರುತ್ತೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಇದು.
ದೊಡ್ಡದಾಗಿರುವಂತಹ ಕಾಟ್ನ ಯೂಸ್ ಮಾಡ್ಬೋದು. ವೆಂಟಿಲೇಷನ್ಗೆ ವಿಂಡೋ ವಿತ್ ಸ್ಟೋರೇಜು. ಆ ಪೋರ್ಷನಲ್ಲಿ ನಮಗೆ ಗ್ರಾನೈಟ್ ಹಾಕೊಟ್ಟಿದ್ದಾರೆ. ಆ ಗ್ರಾನೈಟ್ಗೆ ಮ್ಯಾಚ್ ಆಗೋ ಥರನೇ ಇಂಟೀರಿಯರ್ ಡಿಸೈನ್ ಯೂಸ್ ಮಾಡಿರುವಂಥದ್ದು. ಮೇಲ್ಗಡೆ ಲಾಫ್ಟ್ ವರ್ಕು ವಿತ್ ಡ್ರಾಯರ್ ಬಾಕ್ಸ್ ಎಲ್ಲ ನೋಡ್ಬೋದು. ಇನ್ನು ಈ ಪೋರ್ಷನಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ, ಟಿ ವಿ ಯೂನಿಟ್ಟು, ಮೇಲ್ಗಡೆ ಸೀಲಿಂಗಲ್ಲಿ POP ವರ್ಕು ವಿತ್ ಇಂಟೀರಿಯರ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲಿ ಬೈಫರ್ಕೇಶನ್ನ ಮಾಡ್ಕೋಬೋದು. ಡ್ರೈ ಮತ್ತು ವೆಟ್ಟು ಅಲ್ಲಿ ಬಾರ್ಡರ್ ಕೊಟ್ಟಿದ್ದಾರಲ್ಲ, ಅಲ್ಲಿ ಡ್ರೈ ಮತ್ತು ವೆಟ್ಟು ಕೂಡ ನಾವು ಮಾಡ್ಕೋಬೋದು. ಟಾಪ್ ಟು ಬಾಟಮ್ವರೆಗೂ 2x4 ವೆಟ್ರೋಫೆಟಲ್ಸು, ಗ್ಲಾಸಿ ಫಿನಿಶಿಂಗ್ ಇಂತಹ ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಡ್ರೈ ನಮಗೆ ಲೆಫ್ಟ್ ಸೈಡ್ ಬರುತ್ತೆ, ವೆಟ್ಟು ನಮಗೆ ರೈಟ್ ಸೈಡ್ ಬರುತ್ತೆ. ಈ ಥರ ಮಾಡಿದ್ದಾರೆ. ಇದರ ಆಪೋಸಿಟಲ್ಲೇ ಇನ್ನೊಂದು ಬೆಡ್ರೂಮ್ ಇದೆ. ಇದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮು. ಟೋಟಲ್ ಇದು ಸೇರಿ ಈ ಮನೆಗೆ ಅಂದರೆ ಓನರ್ ಇರೋ ಮನೆಗೆ 3 ಬೆಡ್ರೂಮ್ ಆಗುತ್ತೆ. ಇಲ್ಲೂ ಅಷ್ಟೇ ವೀಕ್ಷಕರೇ, ಸ್ಪೇಷಿಯಸ್ ಆಗಿರೋದ್ರಿಂದ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು ಅಷ್ಟು ಜಾಗ ಇದೆ. POP ವರ್ಕು ವಿತ್ ಇಂಟೀರಿಯರ್ ವರ್ಕು ಕೂಡ ಕಂಪ್ಲೀಟ್ ಆಗಿರೋ, LED ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಇನ್ನು ಇಂಟೀರಿಯರ್ ನೋಡಿದ್ರೆ ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಕೆಳಗಡೆ ಡ್ರಾಯರ್ ಬಾಕ್ಸ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಕೊಟ್ಟಿರುವಂಥದ್ದು. ವೆಂಟಿಲೇಷನ್ಗೆ ಈ ಪೋರ್ಷನಲ್ಲಿ ವಿಂಡೋ. ಇದು ಬ್ಯಾಕ್ ಸೈಡಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್. ಈ ಬಾತ್ರೂಮಲ್ಲೂ ಡ್ರೈ ವೆಟ್ಟು ನಾವು ಮಾಡ್ಕೊಬೋದು ಅಷ್ಟು ಜಾಗ ಇದೆ. ಸ್ಪೇಷಿಯಸ್ ಆಗಿ ಬಂದಿದೆ ನಿಮಗೆ. ಹ್ಯಾಂಡ್ ವಾಶು, ಡ್ರೈ ವಾಟರ್, ವಾಲ್ ಮೌಂಟೆಡ್ ಕಮೋಡು, ಟಾಪ್ ಟು ಬಾಟಮ್ವರೆಗೂ 2x4 ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಇದು ಓನರ್ ಇರುವಂತಹ ಮನೆ, 3 BHK ಹೌಸು. ಇನ್ನು ಈ ಪೋರ್ಷನಲ್ಲಿ ಒಂದು ವಿಂಡೋ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಲಿಫ್ಟು ಈ ಪೋರ್ಷನಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಆರಾಮಾಗಿ ಟೆನೆಂಟ್ಸ್ ಏನಾದರೂ ಟೆರೆಸ್ವರೆಗೂ ಬರ್ತೀವಿ ಅಂದರೆ ಈ ಲಿಫ್ಟ್ನ ಯೂಸ್ ಮಾಡ್ಬೋದು. ಎಕ್ಸಾಕ್ಟ್ ನಾನೀಗ ಟೆರೆಸಲ್ಲಿ ಇದ್ದೀನಿ. ಫ್ಯೂಚರ್ಗೆ ಏನಾದರೂ ಬೇಕು ಅಂದರೆ ಇವರು ಅಲ್ಲಿಗೆ ಲಾಕ್ ಮಾಡಿ ಓನರ್ ಅವ್ರು ಏನಾದ್ರು ಬೇಕಾದ್ರೆ ಮಂಗಳೂರು ಟೈಲ್ಸನ್ನು ಯೂಸ್ ಮಾಡಿಕೊಂಡ್ರೆ ಇದನ್ನ ಗಾರ್ಡನ್ ಏರಿಯಾ ತರ ಕೂಡ ನಾವು ಕ್ರಿಯೇಟ್ನ ಮಾಡ್ಬೋದು. ಆ ಥರ ಇದನ್ನ ಬಿಲ್ಡ್ ಮಾಡಿರೋವಂಥದ್ದು. ಫ್ಲೋರಿಂಗು ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಹೋಗೋದಕ್ಕೆ ಆ ಪೋರ್ಷನಲ್ಲಿ ಲ್ಯಾಡರ್ ಕೊಟ್ಟಿರೋವಂಥದ್ದು. ಔಟ್ರ್ ನೋಡಿದ್ರಲ್ಲ, ಅಪಾರ್ಟ್ಮೆಂಟ್ಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದೆ. ಬನ್ನರ್ಘಟ್ಟ ರೋಡ್ಗೆ ತುಂಬ ಹತ್ತಿರದಲ್ಲಿ ನಾವು ಇವಾಗ ಇರುವಂಥದ್ದು. ಬನ್ನರ್ಘಟ್ಟ ರೋಡ್ಗೆ ಜಸ್ಟ್ ಒಂದು 10 ಮಿನಿಟ್ಸ್ ವಾಕಬಲ್ ಅಂತಾನೆ ಹೇಳ್ತೀನಿ, ಅಷ್ಟೇ ಹತ್ರದಲ್ಲಿ ಇರೋದು. ಅಲ್ಲಿ ನಿಮಗೆ ಪ್ರೆಸ್ಟೀಜ್ ಕಾಣಿಸ್ತಿದೆಯಲ್ಲ, ಅದು ನಮಗೆ ನೈಸ್ ರೋಡಿಂದ ಮುಂದೆ ಬರುವಂತಹ ಅಪಾರ್ಟ್ಮೆಂಟ್. ಅದು ಬನ್ನರ್ಘಟ್ಟ ನೈಸ್ ರೋಡು ಡಿಮಾರ್ಟ್ ಹತ್ರ ಬರುವಂತಹ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್. ಅಂದರೆ ತುಂಬ ಹತ್ರದಲ್ಲಿ ನಾವಿದ್ದೀವಿ ಬನ್ನರ್ಘಟ್ಟ ರೋಡ್ಗೆ. ಈ ಮನೆನ ಯಾರು ಲೈಕ್ ಮಾಡ್ಬೋದು ಅಂದರೆ, ಈ ಎಲೆಕ್ಟ್ರಾನಿಕ್ ಸಿಟಿ, JP ನಗರ ಕಡೆ ಏನಾದರೂ ಕಂಪ್ನಿಗಳಿಗೆ ಕೆಲಸಕ್ಕೆ ಹೋಗೋರು ಏನಾದರೂ, ಇಲ್ಲ ಬಾಡಿಗೆ ನಾವಿದ್ದು ಬಾಡಿಗೆ ಬರೋವಂಥವ್ರು ಏನಾದ್ರು ಎಕ್ಸ್ಪೆಕ್ಟ್ ಮಾಡೋ ಒಂದು ಒಳ್ಳೆ ಲೊಕೇಶನಲ್ಲಿ ಬೇಕು ಅನ್ನೋರಿದ್ರೆ ಈ ಪ್ರಾಪರ್ಟಿನ 100% ಲೈಕ್ ಮಾಡ್ಬೋದು. ಅಂಥವ್ರಿಗೆ 7 ಮಾಡಿಸಿ ಕಟ್ಟಿರುವಂತಹ ಮನೆ ಇದು. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. 3 ಮನೆ ಬಾಡಿಗೆ ತಗೊಂಡು ನಾವು ಇರ್ಬೋದು ಅಂತ ಮನೆ ಇದೆ. ಇನ್ನು BMTC ಬಸ್ ಸ್ಟಾಪ್ಗೆ ಬನ್ನರ್ಘಟ್ಟ ರೋಡಲ್ಲೂ ಇದೆ, ಮತ್ತು ಗೊಟ್ಟಿಗೆರೆ ಆ್ಯಂಡ್ ಜಂಬೂ ಸಾವರಿ ದಿನ್ನೆ ಎಲ್ಲ ನಮಗೆ ಅಪ್ರೋಚ್, ಎಲ್ಲ ವಾಕಬಲ್ ಡಿಸ್ಟೆನ್ಸ್, ಅಂದರೆ 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ನಮಗೆ ಈ ಪ್ರಾಪರ್ಟಿ ಬರುವಂಥದ್ದು. ಇದು ಪವಮಾನ ನಗರದಲ್ಲಿ ಬರುವಂತಹ BBMP ಏಕತಾ ಆಗಿದೆ. ನಾರ್ತ್ ಬಿಲ್ಡಿಂಗು, ಈಸ್ಟ್ ಡೋರಲ್ಲಿ ಕಟ್ಟಿರುವಂತಹ ರೆಂಟಲ್ ಪ್ಲಸ್ ಇಂಡಿಪೆಂಡೆಂಟ್ ಹೌಸು. ಈ ಮನೆ 30-40 ಬಿಲ್ಡ್ ಮಾಡಿರುವಂತಹ ಮನೆ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಒಂದೊಂದು ಕೂಡ ಎಲ್ಲ ಪಿನ್ ಟು ಪಿನ್ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಜಸ್ಟ್ ಒಂದು ವಿಡಿಯೋ ನೋಡಿದ್ರೆ ಸಾಕು, ಈ ಮನೆ ಡೀಟೇಲ್ಸೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನೇನಾದರೂ, ಅಂದರೆ ವಿಡಿಯೋ ನೋಡ್ತಾ ಇರೋರು ಏನಾದರೂ ಪ್ರಾಪರ್ಟಿಗಳನ್ನ ಬೇರೆ ಕಡೆ ಬೈ ಮಾಡಬೇಕು, ಇಲ್ಲ ನಿಮ್ಮ ಪ್ರಾಪರ್ಟಿಗಳನ್ನೇನಾದರೂ ಸೇಲ್ ಮಾಡಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಹಾಗೆ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾ ಪೇಜ್ನ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.